ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್. ಸೊ ಇವತ್ತು ನಾನು ಮನೆಯಲ್ಲಿ ಮಕ್ಕಳಿಗೆ ಇಷ್ಟ ಆಗುವಂತಹ ಡೋನಟ್ಸ್ನ ಮಾಡ್ತಾಯಿದ್ದೀನಿ. ಈಸಿಯಾಗಿ ಬೇಕ್ರಿ ಸ್ಟೈಲಲ್ಲಿ ಮನೇಲಿ ಹೋಮ್ ಮೇಡಾಗಿ ಮಾಡೋದು ಹೇಗೆ ಅಂತ ನೋಡೋಣ ಈ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಫಸ್ಟ್ ನಾನು 1.5 ಕಪ್ಪು ಮಿಲ್ಕ್ ಹಾಕ್ಕೋತಾ ಇದ್ದೀನಿ. ಟೋಟಲ್ 2 ಕಪ್ ಅಷ್ಟು ಹಾಕ್ಕೊಂಡಿದ್ದೀನಿ. ನಮ್ಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ 1 ಟೇಬಲ್ ಸ್ಪೂನ್ ಅಷ್ಟು ಶುಗರ್ ಪೌಡರ್, ಹಾಗೆ 1 ಟೇಬಲ್ ಸ್ಪೂನ್ ಈಸ್ಟ್ ಪೌಡರ್. ಈ ರೀತಿ ಸಿಗುತ್ತೆ. 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಒಂದು 5 ನಿಮಿಷ ಹಾಗೆ ನೆನೆಸಿಟ್ಬಿಡೋಣ. ಮಿಕ್ಸ್ ಮಾಡಿದ್ದಾಗಿದೆ. ಈಗ ಒಂದು 5 ನಿಮಿಷ ಹಾಗೆ ಇಟ್ಬಿಡೋಣ ರೆಸ್ಟ್ ಮಾಡೋದಕ್ಕೆ, ಒಂದು 5 ಮಿನಿಟ್ಸು. ಈಗ ನೋಡೋಣ, ನೋಡಿ ಈ ರೀತಿ ಸ್ವಲ್ಪ ಫಾರ್ಮ್ ಆಗಿರುತ್ತೆ. ಈಗ ನಾವು ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪು ಮೊಸರು, ಹಾಗೆ 1.5 ಕಪ್ಪು ಶುಗರ್ನ ಪೌಡರ್ ಮಾಡಿ ತೊಗೊಂಡಿದ್ದೀನಿ. ಸೇಮ್ ಕಪ್ಪಲ್ಲೇ 1.5 ಕಪ್ ತೊಗೊಂಡಿರೋದು, ಅದು ಪೌಡರ್ ಮಾಡಿ ಹಾಕ್ಕೊಳ್ತಾ ಇರೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 4 ಕಪ್ಪಷ್ಟು ಮೈದಾ ಹಾಕ್ಕೊಳ್ಳೋಣ. ಇಲ್ಲಿ ನಾನು 4 ಕಪ್ಪಷ್ಟು ಮೈದಾ ಸೇರಿಸ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಸೇರಿಸ್ಕೊಳ್ಳಿ. ನಾನಿಲ್ಲಿ ಫಸ್ಟ್ 3 ಕಪ್ಸ್ ಹಾಕ್ಕೊಂಡಿದ್ದೀನಿ. ಫಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ನಾವು ಇನ್ನೊಂದು ಕಪ್ಪನ್ನು ಸೇರಿಸ್ಕೊಳ್ಳೋಣ. ಈಗ ಇನ್ನೊಂದು ಕಪ್ಪು ಸೇರಿಸ್ಕೊಳ್ಳೋಣ. ಈಗ ಇನ್ನೊಂದು ಕಪ್ಪು ಸೇರಿಸ್ಕೊತಾ ಇದ್ದೀನಿ. ಇನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ. ಕರೆಕ್ಟಾಗಿ ಕಪ್ಸು ಮೆಜರ್ಮೆಂಟ್ ಇಟ್ಕೋಬೇಕು. ನಾವು ಒಂದು ಕಪ್ಪಲ್ಲಿ ಹಾಲು ತಗೊಂಡ್ರೆ ನಾವು ಅದರಲ್ಲೇ ಮೆಜರ್ಮೆಂಟ್ ಮಾಡ್ಕೋಬೇಕು. ಈಗ ಒಂದ್ಸರಿ ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಾರಿ, ಎರಡು ಐಟಮ್ ಮರ್ತೋಗಿದ್ದೀನಿ. ಸೊ 2 ಎಗ್ ಹಾಗೆ ನಮಗೆ ಬಟರು ನಾವು ಸೇರಿಸ್ಕೋಬೇಕು, ಮರ್ತೋಗಿತ್ತು. ಸೊ ಈಗ ಸೇರಿಸ್ತಾ ಇದ್ದೀನಿ. ನೀವು ಹಿಟ್ಟು ಕಲಿಸುವಾಗ ಇದನ್ನು ಸೇರಿಸ್ಕೊಳ್ಳಿ. ಹಾಗೆ ಬಟರ್ ಬೇಕಾಗುತ್ತೆ. ನೋಡಿ, ನಾನಿಷ್ಟು ಬಟರ್ ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಸ್ವಲ್ಪ ಮಿಕ್ಸಿ ಮಾಡೋಣ. ಈಗ ನೋಡಿ, ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಬಟರು, ಎಗ್, ಹಾಗೆ ಇದಕ್ಕೆ ಇನ್ನೊಂದು ಸ್ವಲ್ಪ ಹಿಟ್ಟು ಇಡಿಸುತ್ತೆ. ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಟೋಟಲ್ ನಾನು ಒಂದು 5 ಕಪ್ ಅಷ್ಟು ಹಿಟ್ಟು ಹಾಕಿದ್ದೀನಿ. ಈಗ ನಾನು ಒಂದು ಅರ್ಧ ಕಪ್ ಅಷ್ಟು ಹಿಟ್ಟನ್ನು ಸೇರಿಸ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ಚೆನ್ನಾಗಿ ನಾದ್ಕೊಂಡು ಈ ರೀತಿ ಒಂದು ಉಂಡೆ ಮಾಡಿ ಇಟ್ಕೋಬೇಕು. ಈ ಅದಕ್ಕೆ ಬರಬೇಕು, ಆ ರೀತಿ ನಾದ್ಕೋಬೇಕಾಗುತ್ತೆ. ಈ ರೀತಿ ಚೆನ್ನಾಗಿ ನಾದ್ಬಿಟ್ಟು ಈ ರೀತಿ ಎಲ್ಲ ಒಂದು ಉಂಡೆ ಮಾಡಿ ಇಟ್ಕೋಬೇಕು. ಈ ರೀತಿ ಮಾಡಿ ಇಟ್ಕೊಂಡಿರೋದು ನಮಗೆ ಒಂದು 45 ಮಿನಿಟ್ಸ್ ಹಾಗೆ ಇರಬೇಕು. ಇದನ್ನು ನೀಟಾಗಿ ಕ್ಲೋಸ್ ಮಾಡಿ ಇಟ್ಬಿಡೋಣ. ನೋಡೋಣ, ನಾವು ತುಂಬ ಹೊತ್ತು, ನಾನೊಂದು 30-35 ಮಿನಿಟ್ಸ್ ಬಿಟ್ಟಿದ್ದೀನಿ. ನೋಡಿ ಯಾವ ರೀತಿ ಸಾಫ್ಟ್ ಆಗಿದೆ, ತುಂಬ ಚೆನ್ನಾಗಾಗಿದೆ. ಈಗ ಇದನ್ನು ತೆಗೆದು ನಾವು ಕಟ್ ಮಾಡಿ ಇಟ್ಕೊಳ್ಳೋಣ. ಸ್ವಲ್ಪ ಹಿಟ್ಟು ಜಾಸ್ತಿನೇ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈಗ ನಾನು ಫ್ಲೋರ್ ಮೇಲೇ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಈಗ ಇದನ್ನು ಇಲ್ಲಿ ಹಾಕ್ಕೊಂಡು ನಾವು ಈಗ ಇದನ್ನು ಜಸ್ಟ್ ಹಾಗೆ ಲಟ್ಟಿಸ್ಕೋಬೇಕು. ತುಂಬ ದಪ್ಪನೇ ಇರಬೇಕದು. ಮತ್ತೆ ಇದನ್ನು ನಾವು ಒಂದು 1/2 ಅವರ್ ಹಾಗೆ ಬಿಡಬೇಕು. ಹಿಟ್ಟು ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀವು ಕಲಿಸ್ಕೊಂಡಾಗ
ಈಸ್ಟ್ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು, ಅಂದರೆ 1-2 ಟೇಬಲ್ ಸ್ಪೂನ್ ಅಷ್ಟಾದರೂ ಹಾಕ್ಕೋಬೇಕಾಗುತ್ತೆ. ಆವಾಗ ಇನ್ನೂ ಚೆನ್ನಾಗಿ ಗ್ಲಫಿಯಾಗಿ ಬರುತ್ತೆ. ಜಸ್ಟ್ ಈ ಥರ ಒಂದು ಮಾಡ್ಕೊಳ್ಳಿ. ಸ್ವಲ್ಪ ದಪ್ಪನೇ ಇರಲಿ, ಥಿಕ್ನೆಸ್ ಆಗಿ. ಈಗ ನಾನು 1 ಕಪ್ ತೊಗೊಂಡಿದ್ದೀನಿ. ನೀವು ಡೋನಟ್ ಕಟ್ಟರ್ಸ್ ಇದ್ದರೆ ಅದರಲ್ಲೇ ಕಟ್ ಮಾಡ್ಕೊಳ್ಳಿ. ನಾನು ಇದರಲ್ಲೇ ಕಟ್ ಮಾಡ್ಕೊತಾ ಇದ್ದೀನಿ. ಚಿಕ್ಕದಾಗೆ ಕಟ್ ಮಾಡ್ತಾಯಿದ್ದೀನಿ ನಾನು. ಈ ಥರ ಬೌಲ್ ಆದರೂ ಯೂಸ್ ಮಾಡಿ, ಇಲ್ಲಾಂದರೆ ಒಂದು ಗ್ಲಾಸ್ ಆದರೂ ತೊಗೊಳ್ಳಿ. ನಾನಿಲ್ಲೊಂದು ಗ್ಲಾಸ್ ಕೂಡ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇನ್ನೂ ಈಸಿಯಾಗಿ ಬರುತ್ತೆ ನೋಡಿ. ಈ ರೀತಿ ಬರುತ್ತೆ, ಕ್ಲೀನಾಗಿ ಬರುತ್ತೆ, ರೌಂಡ್ ಸರ್ಕಲ್ಲು. ಇದರಲ್ಲಿ ಮಿಡಲಲ್ಲಿ ಒಂದು ಹೋಲ್ ಮಾಡ್ಕೋಬೇಕಾಗತ್ತೆ. ಯಾವುದಾದ್ರು ನಿಮ್ಮ ಮನೆಯಲ್ಲಿ ಯಾವುದಾದ್ರು ಒಂದು ಕ್ಯಾಪ್ ಥರದ್ದು ಇಲ್ಲ ಒಂದು ಪೆನ್ ಆ ಥರದ್ದೆಲ್ಲ ತೊಗೊಂಡು ಈ ರೀತಿ ಹೋಲ್ನ ಮಾಡ್ಕೋಬೋದು ನೀವು. ಇದನ್ನು ಮತ್ತೆ ನಾವು 30 ಮಿನಿಟ್ಸು ಹಾಗೆ ಇಡಬೇಕು. ಈಗ ನಾನು ಎಲ್ಲ ಈ ರೀತಿ ಮಾಡಿ ಬಟರ್ ಪೇಪರ್ ಮೇಲೆಲ್ಲ ಇಟ್ಕೊಂಡಿದ್ದೀನಿ. ಈಗ ಒಂದು 20 ಮಿನಿಟ್ಸ್ ಬಿಟ್ಟಿದ್ದೀನಿ. ಈಗ ಆಯಿಲ್ ಇಟ್ಕೊಂಡು ಹಾಕ್ಕೊಳ್ಳೋಣ. ಇಲ್ಲಿ ನಾನು ಆಯಿಲ್ ಇಟ್ಕೊಂಡಿದ್ದೀನಿ, ಆಲ್ರೆಡಿ ಬಿಸಿ ಆಗ್ತಾ ಇದೆ. ಈಗ ಒಂದೊಂದಾಗಿ ಬಿಡೋಣ ನಾವು. ಹೈ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಬಿಸಿ ಮಾಡಿಕೊಂಡು ನಂತರ ನೀವು ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಡ್ಬೇಕು ಬೇಗನೆ, ಇಲ್ಲಾಂದರೆ ಬೇಗ ಸಿದೋಗ್ಬಿಡುತ್ತೆ. ಹಾಗೆ ಸ್ವಲ್ಪ ಮೇಲೆ ಬಂದ ತಕ್ಷಣ ಟರ್ನ್ ಮಾಡ್ಕೊಂಡ್ಬಿಡ್ಬೇಕು, ಇಲ್ಲಾಂದರೆ ಫುಲ್ ಒಂದೇ ಸೈಡು ಬ್ಲ್ಯಾಕ್ ಆಗಿಬಿಡುತ್ತೆ. ಹೈ ಫ್ಲೇಮ್ ಇಟ್ಕೊಂಡು ಬೇಯಿಸಬಾರ್ದು, ಮೀಡಿಯಮ್ ಫ್ಲೇಮಲ್ಲೇ ನಾವು ಇದನ್ನು ಬೇಯಿಸ್ಕೋಬೇಕು. ಬೇಗ ಬೇಗ ಆಗಿಬಿಡುತ್ತೆ ನೋಡಿ. ಇದು ಒಂದು ಸೈಡ್ ಬೇಗನೆ ಆಗೋಯ್ತು. ಈಗ ಇದಾಗಿದೆ, ಹಾಗೆ ಇನ್ನೊಂದು ಹಾಕ್ಕೊಳ್ಳೋಣ. ನೋಡಿ ಒಂದೊಂದೇ ಬೇಗ ಬೇಗ ಆಗಿಬಿಡುತ್ತೆ. ಈ ರೀತಿ ಮಾಡ್ಕೋತಾ ಹೋಗಬೇಕು. ಅದೇ ಮೇಲೆ ಬಂದುಬಿಡುತ್ತೆ, ಆವಾಗ ಟರ್ನ್ ಮಾಡ್ಕೋಬೇಕು. ನೋಡಿ ಈಗ ಮೇಲೆ ಬಂದಿದೆ, ಟರ್ನ್ ಮಾಡ್ಕೊಳ್ಳೋಣ. 2 ಸೈಡು ಈಕ್ವಲ್ ಆಗಿ ನಮಗೆ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ. ಈಗ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ, ಎಷ್ಟು ಡೋನಟ್ಸ್ ಆಗಿದೆ ಅಂತ. ಇಷ್ಟೊಂದು ಡೋನಟ್ಸ್ ಆಗಿದೆ. ಹಾಗೆ ಇದಕ್ಕೆ ನಾವು ನೋಡಿ ಕೋಕೋ ಪೌಡರ್ನ ನಾನು ಶುಗರಲ್ಲಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಮಾಡಿಟ್ಕೊಂಡಿದ್ದೀನಿ. ಚಾಕ್ಲೇಟ್ ಥರ, ಚಾಕ್ಲೇಟ್ ಮೆಲ್ಟ್ ಮಾಡಿದ್ರೆ ನಿಮ್ಗೆ ಯಾವ ಥರ ಆಗುತ್ತೆ ಆ ಥರ ಮಾಡಿಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದೊಂದಾಗಿ ಡಿಪ್ ಮಾಡ್ಕೊಳ್ಳೋಣ. ಒಂದು ಸೈಡು ಚಾಕ್ಲೇಟಲ್ಲಿ ಡಿಪ್ ಮಾಡಿಬಿಟ್ಟು ಈಗ ಇಟ್ಕೊಳ್ಳೋಣ. ಹೀಗೆ ಎಲ್ಲದನ್ನು ಮಾಡ್ಕೊಳ್ಳೋಣ. ಈಗ ನಾವು ಇದಕ್ಕೆ ಸ್ವಲ್ಪ ಕಲರ್ಫುಲ್ಲಾಗಿರಲಿ ಅಂತ ಮಕ್ಕಳಿಗೋಸ್ಕರ ಇದರ ಮೇಲೆ ಸ್ವಲ್ಪ ನಾವೇನಾದರೂ ಹಾಕ್ಕೊಳ್ಳೋಣ ಈ ರೀತಿ. ಇದನ್ನು ಒಂದು ಸ್ವಲ್ಪ ಹೊತ್ತು ಫ್ರೀಝರಲ್ಲಿ ಇಟ್ಬಿಟ್ರೆ ಸೆಟ್ ಆಗಿಬಿಡುತ್ತೆ. ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಸಾಕು, ನಾರ್ಮಲ್ಲಾಗಿ. ಫ್ರೀಝರ್ ಏನು ಬೇಕಾಗಿರಲ್ಲ. ತುಂಬ ಚೆನ್ನಾಗಿರುತ್ತೆ, ಕಲರ್ಫುಲ್ಲಾಗಿ. ಮನೆಯಲ್ಲಿ ಈ ರೀತಿ ಮಾಡಿಕೊಡಿ. ಡೋನಟ್ಸು ಮನೆಯಲ್ಲಿ ಬೇಕ್ರಿ ಸ್ಟೈಲಲ್ಲಿ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ. ಮಕ್ಳಿಗಂತೂ ತುಂಬ ಖುಷಿಯಾಗುತ್ತೆ, ಖುಷಿಯಿಂದ ತಿಂತಾರೆ. ಡೋನಟ್ಸ್ ರೆಡಿ ಆಯಿತು ನೋಡಿ. ಡೋನಟ್ಸ್ ಯಾವ ರೀತಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಆಗಿದೆ. ಸೊ ನಿಮ್ಮನೇಲೂ ಹೀಗೆ ಟ್ರೈ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.